ರೆಡ್ಡಿ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಆದ್ರೆ ಖರ್ಗೆ ಪ್ರಕಾರ RSS ವಿಷ, ಓಕೆ, ಬಿಜೆಪಿ ವಿಷ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆಲ್ ರೈಟ್, ಇಬ್ರು ವಿಷ. ಈ ದೇಶದ ಜನ ಏನು ಬಕ್ರಾ ಅನ್ಕೊಂಡ್ಬಿಟ್ಟಿದ್ದೀರಾ ಏನು ಖರ್ಗೆ ಅವರು? ನೀವು ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಗುಲ್ಬರ್ಗದಲ್ಲಿ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಖರ್ಗೆ ಅವ್ರನ್ನ ಗುಲ್ಬರ್ಗದ ಜನ ಸೋಲ್ಸಿದ್ರಲ್ಲ, ಅವರೆಲ್ಲ ವಿಷ. ಜನರ ತೀರ್ಪನೇನಂತ ಈ ದೇಶದ ಜನರ ತೀರ್ಮಾನವನ್ನ ವಿಷ ಎಂದು ಬಣ್ಣಿಸುವುದೇ ಮೊದಲ ಅಪಮಾನ ಡೆಮಾಕ್ರಸಿಗೆ. ಅದು ಯಾರಿಗಾರು ಹಾಕೊಳ್ಳಿ. ಹಾಗಾದ್ರೆ ಕರ್ನಾಟಕದಲ್ಲಿ ಹೇಳಬೇಕೇನು? ಕರ್ನಾಟಕದ ಜನ ವಿಷ, ಕಾಂಗ್ರೆಸ್ಗೆ ಮತ ಕೊಟ್ಟು. ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ. ಬಹು ಜನರಿಗೆ ಕಾಂಗ್ರೆಸ್ಸಿಗರಿಗೆ ಬಿಜೆಪಿ ವಿಷ ಇರಬಹುದು, ಬಟ್ ಬಹು ಜನರಿಗೆ ಕಾಂಗ್ರೆಸ್ಸೇ ಕಾರ್ಕೋಟಕ ವಿಷ ಈ ದೇಶಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋ. ಕುಟುಂಬವನ್ನ ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನ ಮಾಡಿಕೊಂಡಿದ್ದಂತಹ ಪಕ್ಷ ಇದು, ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ. ಹಾಗಾಗಿ ಆ ರೀತಿ ಹೇಳಿಕೊಂಡು ಅಲ್ಲಿ ಚಪ್ಪಾಳೆ ತಟ್ಟೋ ಜನರ ಮುಂದೆ ಅದನ್ನ ಆಡಿದ್ರಿಂದ ದೊಡ್ಡ ಲಾಭ ಆಗತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಅಥವಾ ನಾಳೆ ಖರ್ಗೆ ಅವರ ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಾನು ನಾನೇನು ಅನ್ಕೊಂಡಿಲ್ಲ. ವಯಸ್ಸಾಗಿದೆ, ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರೋದು ಬಿಟ್ಟು ಇವೆಲ್ಲ ಬೇಕಾ ನಿಮ್ಗೆ? ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿ ಅವ್ರದ್ದು ಶೋ ದಮ್ಮು ಅಂತ ಇರ್ಬೋದು, ಸ್ವಲ್ಪ ಅವ್ರದ್ದು ಸ್ವಲ್ಪ ಆ ಥರದ್ದೇ ಶೋ ಟೈಪೇ ಇರುತ್ತೆ, ಇಲ್ಲ ಅಂತಲ್ಲ. ದಮ್ಮಿಲ್ಲದ ವ್ಯಕ್ತಿಯ ಮುಂದೆ ಇಷ್ಟು ರಾಜ್ಯಗಳನ್ನು ಕಳೆದುಕೊಂಡಿರುವಂತಹ ರಾಹುಲ್ ಗಾಂಧಿಗೆ ಏನು ಅನ್ನಿಸ್ತಾ ಇಲ್ವಾ? ಅಯ್ಯೋ ಬನ್ನಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಇಷ್ಟು ರಾಜ್ಯಗಳನ್ನ ಕಾಂಗ್ರೆಸ್ ಆಡಳಿತದಿಂದ ಕಳ್ಕೊಂಡಿದ್ದೀರಲ್ಲ ದಮ್ಮಿಲ್ಲದ ವ್ಯಕ್ತಿಯಿಂದಾಗಿ. ಇನ್ನು ದಮ್ ಇರೋ ವ್ಯಕ್ತಿ ಆದ್ರೆ ಏನ್ ಕತೆ ನಾಳೆ? ಅಪ್ಪಂಗುಟ್ಟಿದ ಮಾತು ಮಾತಾಡದೆ ಮಗ, ಐ ಲವ್ ಯು. ಯಾತಿಕ್ಕಿದೆಲ್ಲ ಇದು ರಾಜಕೀಯ ಹೋರಾಟನ? ಆ ಸ್ಥಾನಗಳಲ್ಲಿ ಕೂತವ್ರ ಬಾಯಲ್ಲಿ ಬರಬೇಕಾದ ಮಾತುಗಳ ಇದು? ಆನ್ ಲೆವೆಲ್ ಹತ್ತಕ್ಕೂ ಆಗಲ್ಲ, ನಾಯಿ ಲೆವೆಲ್ ಇಳಿಯಕ್ಕೂ ಆಗಲ್ಲ. ಹೇಳಿಕೆಗಳಿಂದ ಏನ್ ಸಾಧಿಸ್ತಾರೆ? ಏನ್ ದಮ್ಮು? ಯಾರಿಗೆ ದಮ್ಮು? ಉತ್ತರ ಪ್ರದೇಶದಲ್ಲಿ ಯಾರಿಗೆ ದಮ್ಮಿಲ್ಲ? ಬಿಹಾರದಲ್ಲಿ ಯಾರಿಗೆ ದಮ್ಮಿಲ್ಲ? ಗುಜರಾತ್ನಲ್ಲಿ ಅಷ್ಟಷ್ಟು ಸರಿ 5 ಸರಿ ಆದ್ರೂ ಗೆಲ್ಲಕ್ಕಾಗದೇ ಇರೋಂಥ ಯಾರಿಗೆ ದಮ್ಮಿಲ್ಲ? ಕರೆಕ್ಟ್ ಆಗಿ ಕೇಳಿದೆ ಭಾವ, ಇದು ಲಾ ಪಾಯಿಂಟ್. ಹೇಳು. ಇದ್ದಂತಹ ಸರ್ಕಾರವನ್ನು ಕಳೆದುಕೊಂಡಂತಹ ರಾಜಸ್ಥಾನದಲ್ಲಿ ಯಾರಿಗೆ ದಮ್ಮಿಲ್ಲ? ತಮಿಳುನಾಡಿನಲ್ಲಿ ಇದ್ದಂತಹ ಅಧಿಕಾರವನ್ನು ಬಿಟ್ಕೊಟ್ಟು 50 ವರ್ಷ ಆಗೋಯ್ತಲ್ಲ, ಯಾರಿಗೆ ದಮ್ಮಿಲ್ಲ? ನನಗಿಂತ ಗತಿ ಬರಬಾರ್ದಾಗಿತ್ತು. ಯಾರು ಕೇಳಿದ್ರೆ ಎಸ್ ಅಣ್ಣೋ, ನಿನ್ನ ಪೊಸಿಷನ್ ಆಗಿ ನಾನೇನಾದ್ರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.